ನೀವು ಆಕ್ಟ್ ಮಾಡ್ಬೇಕಾದ್ರೆ ಒಂದು ಲೇಡಿ ಗೆಟಪ್, ಹೌದು. ಇನ್ನೊಂದು ಅರ್ಧ ಗುಂಡು. ಹಾ ಸೊ ಅದನ್ನ ಹಾಕೊಂಡು ಆಕ್ಟ್ ಮಾಡ್ಬೇಕಾದ್ರೆ, ಸೀನ್ ಮಾಡ್ತಿರ್ಬೇಕಾದ್ರೆ ಸುಕುಮಾರ್ ಸರ್ ಅವ್ರು ಬಂದು ನಿಮ್ಮ ಆಕ್ಟಿಂಗ್ ನೋಡಿ ಒಂದು ಹಗ್ ಕೊಟ್ಟು ಒಂದು ಕಿಸ್ ಮಾಡ್ತಾರೆ. ಹೌದು ಆ ಮೂಮೆಂಟ್ ಒಬ್ಬ ಕಲಾವಿದನಿಗೆ ಬೇಕಾಗಿರುವಂತದ್ದೇ ಆ ಮೂಮೆಂಟ್. ಹೌದು ಆ ಮೂಮೆಂಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಆ, ಅವತ್ತು ಒಂದು ಡೈಲಾಗ್ ಕೊಟ್ಟಿದ್ರು. ಹ್ಮ್. ಡೈಲಾಗ್ ಕೊಟ್ಟು ಅವರು ಅವತ್ತಿಗೂ ಅನ್ಕೊಂಡಿದ್ರು ನನಗೆ ಇನ್ನೂ ತೆಲುಗು ಬರಲ್ಲ ಅಂತ, ಏನೋ ಹಾಗೆ ಹೀಗೆ ಮ್ಯಾನೇಜ್ ಮಾಡ್ತಾ ಇದೀನಿ ಅಂತ. ಡೈಲಾಗ್ ಕೊಟ್ರು, ಲೈನ್ ತಗೊಂಡೆ, ಲೈನ್ ನೋಡ್ಕೊಂಡು ಇನ್ಫ್ಯಾಕ್ಟ್ ಅವರು ನನ್ ಜೊತೆ ಲೈನ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೂ ಕೂಡ ಅವರೇ ಬಂದು ಕುತ್ಕೊಳ್ಳೋರು ಇಮಿಡಿಯೇಟ್ ಆಗಿ. ಅಂದ್ರೆ ಅಲ್ಲಲ್ಲೇ ಒಂದಷ್ಟು ಚೇಂಜಸ್ ಮಾಡಿ ನನಗೆ ತೋರಿಸೋರು. ನಾನು ಅದನ್ನ ನೋಡ್ಕೋತಿದ್ದೆ, ಕಲ್ತ್ಕೊಂಡು ಅದಕ್ಕೇನ್ ಬಾಡಿ ಲ್ಯಾಂಗ್ವೇಜಸ್ ಬೇಕಾಗತ್ತೆ ಒಂದ್ ಸ್ವಲ್ಪ ಟೈಮ್ ಕೊಡ್ತಿದ್ರು, ಮಾನಿಟರ್ ಮಾಡಕ್ ಟೈಮ್ ಕೊಡ್ತಿದ್ರು. ಸೊ ಅದೆಲ್ಲ ಮಾಡಿದಾಗ ಒಂದು ಪಾಯಿಂಟ್ಗೆ ರೆಡಿ ಆಗತ್ತೆ, ಓಕೆ ಈ ತರ ಬಂದಿದೆ ಅಂತ. ಸೊ ಮಾನಿಟರ್ ಟೈಮ್ ಅಲ್ಲಿ ಲೈನ್ಸ್ ಕೊಟ್ರು, ಟಕ್ ಟಕ್ ಅಂತ ಕಲ್ತ್ಕೊಂಡೆ, ನೋಡಿ ಆ ಇದನ್ನ ನಾನು ಮಾಡಿದ್ದ ತಕ್ಷಣ ಅವ್ರಿಗೆ ಅದು ನೋಡಿ ಬಹಳ ಇಂಪ್ರೆಸ್ ಆಗೋಯ್ತು. ಏನೋ ಇವನು ತೆಲುಗು ಇಷ್ಟು ಚೆನ್ನಾಗಿ ಮಾತಾಡ್ತಾನೆ, ನಾನು ಅನ್ಕೊಂಡೇ ಇರ್ಲಿಲ್ಲ, ನೀನ್ ಬೇರೆ ಲೆವೆಲ್ ಕಣೋ ನೀನು ಅಂತ ಹೇಳಿ ಬಹಳ ಖುಷಿ ಪಟ್ಟು ಅವತ್ತು ಬಂದು ಓಡ್ ಬಂದು ಹಗ್ ಮಾಡಿ ಒಂದು ಕಿಸ್ ಮಾಡಿದ್ರು. ನೀವ್ ಹೇಳ್ದಾಗೆ ಅದೊಂದು ಬೇರೆನೇ ಒಂದು ಫೀಲಿಂಗ್ ಅದು. ಅವತ್ತು ನನಗೆ ಅರ್ಥನೇ ಆಗ್ಲಿಲ್ಲ ಏನಾಯ್ತು ಅಂತ. ನಾನು ಇನ್ನೂ ನೋಡ್ತಾನೆ ಇದ್ದೀನಿ ಏನಾಯ್ತು, ಎಲ್ರು ಕ್ಲಾಪ್ ಮಾಡ್ತಿದ್ದಾರೆ. ನಾನು ಅನ್ಕೊಂಡೇ ಇರ್ಲಿಲ್ಲ ಈ ತರ ಇದಕ್ಕೆ ಇಷ್ಟೊಂದು ಇಂಪ್ರೆಸ್ ಆಗ್ತಾರೆ ಅನ್ಕೊಂಡು. ಎಲ್ಲರೂ ಕ್ಲಾಪ್ ಮಾಡ್ತಾ ಇದಾರೆ, ಸರ್ ಬಂದು ಶಬಾಷ್ ಅಂತಿದ್ದಾರೆ. ನಾನು ಒಂಥರ ಬ್ಲಾಂಕ್ ಆಗ್ಬಿಟ್ಟೆ. ಅದಾದ ಮೇಲೆ ಆ ಸೀನ್ ಆಗಿ ಹೊರಗಡೆ ಬಂದು ಆಲೋಚನೆ ಮಾಡಿದಾಗ ಓಕೆ ಹಿಂಗೆ ನಡೀತಲ್ವಾ ಅಂತ ಅವಾಗ ಅನ್ಸಿದ್ದು. ಆ ಪಾಯಿಂಟ್ ಅಲ್ಲಿ ಅಂತೂ ನಾನು ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗ್ಬಿಟ್ಟಿದ್ದೆ. ಬಟ್ ತುಂಬಾ ಖುಷಿ ಆಗಿರುತ್ತಲ್ಲ, ಒಬ್ಬ ಕನ್ನಡ ನಾಡಿನ ಯುವಕನಿಗೆ ಬೇರೆ ಲ್ಯಾಂಗ್ವೇಜ್ ನ ಬಡಾ ಸ್ಟಾರ್ ಡೈರೆಕ್ಟರ್ ಹೌದು ಅಷ್ಟೊಂದು ಅಪ್ರಿಶಿಯೇಷನ್ ಕೊಡ್ತಿದಾರೆ ಅಂತಂದ್ರೆ ಬಿಕಾಸ್ ಯಾಕಂತಂದ್ರೆ ಅವ್ರು ಹೋಗ್ಬಿಟ್ಟು ಇನ್ನೊಬ್ಬ ಡೈರೆಕ್ಟರ್ ಜೊತೆ ಈ ತರ ಶೇರ್ ಮಾಡ್ತಿರ್ಬೇಕಾದ್ರೆ ಸೊ ಒಳ್ಳೆ ರೆಕಗ್ನೈಸೇಷನ್ ಅಂತೂ ಸಿಕ್ಕೇ ಸಿಗುತ್ತೆ. ಅದನ್ನ ನೋಡಿದ್ ಮತ್ತೆ ಅದ್ರ ಜೊತೆಗೆ ಬೆಳ್ಳಿ ಸ್ಕ್ರೀನ್ ಮೇಲೆ ನಿಮ್ಮ ಒಂದು ಆಕ್ಟಿಂಗ್ ಅಂತ ನೋಡಿದ್ಮೇಲೆ ಎಲ್ಲರೂ ಫಿದಾ ಆಗ್ಬಿಡ್ತಾರೆ. ಸೊ ಒಂಥರ ಲಕ್ಕಿನೇ ಅಂತ ಅನ್ಬೋದು ನಿಜವಾಗ್ಲು. ಹೌದು, ಇನ್ಫ್ಯಾಕ್ಟ್ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ 2ನೇ ದಿನ ಶೂಟ್ ಮಾಡ್ತಾ ಇದ್ವಿ. ಅಲ್ಲು ಅರ್ಜುನ್ ಸರ್ ಕೂಡ ಅಲ್ಲೇ ಬಂದಿದ್ರು. ಸುಕುಮಾರ್ ಸರ್ ನನ್ನ ವಿಡಿಯೋ, ಗಿಲ್ಕಿ ಸಿನಿಮಾದ ವಿಡಿಯೋ ಓಪನ್ ಮಾಡಿ ಆ ವಿಡಿಯೋನ ಹಾಕಿ ಇವರಿಗೆ ತೋರ್ಸಿದ್ರು. ನೋಡು ಇವನು ಹಿಂಗ್ ಮಾಡಿದಾನೆ ಅಂತ, ಬಹಳ ಚೆನ್ನಾಗಿದೆ ಅವತ್ತು. ಅಲ್ಲು ಅರ್ಜುನ್ ಸರ್ ಅವತ್ತು ಕುತ್ಕೊಂಡು ನೋಡಿದ್ದು. ಅಂದ್ರೆ ಅಷ್ಟ್ರಲ್ಲಿ ಇದೆಲ್ಲ ಆಗೇ ಇರ್ಲಿಲ್ಲ, ಇನ್ನು 2ನೇ ದಿನ ನಾವು ಸೀನ್ ಮಾಡ್ತಾ ಇರೋದು. ಸೊ ಅವತ್ತೇ ಅವ್ರಿಗೊಂದು ಇಂಪ್ರೆಸ್ ಆಗಿತ್ತು. ಅವತ್ತೇ ಇನ್ನೊಬ್ರಿಗೆ ನನ್ನ ಬಗ್ಗೆ ಹೇಳ್ತಿದ್ದಾರೆ ಅಂದಾಗ ನನಗೆ ಖುಷಿ ಆಯ್ತು. ಓಕೆ, ನಾವು ಮಾಡ್ತಾ ಇರೋ ಕೆಲಸ ಶ್ರದ್ಧೆಯಿಂದ ಮಾಡ್ತಾ ಇದೀವಿ, ಅದು ಎಲ್ಲೋ ಒಂದು ಕಡೆ ಇದು ಕಾಣ್ತಾ ಇದೆ, ಬೆಳಕು ಕಾಣ್ತಾ ಇದೆ ಅನ್ನೋದು ಅವತ್ತು ಹೇಳ್ದಾಗ್ಲೇ ನನ್ಗೊಂದು ಧೈರ್ಯ ಬಂತು. ಇವತ್ತು ಕೂಡ ಬಹಳಷ್ಟು ಸರ್ ಜೊತೆ ವರ್ಕ್ ಮಾಡ್ತಾರೋ ಅಸೋಸಿಯೇಟ್ ಡೈರೆಕ್ಟರ್ಸ್ ಕೂಡ ಹೇಳ್ತಾರೆ, ಯಾರಾದ್ರೂ ಬಂದ್ರೆ ನಿಮ್ ಬಗ್ಗೆ ಹೇಳ್ತಾರೆ ಸರ್, ಈ ಸಿನಿಮಾ ನೋಡಿ ಒಳ್ಳೆ ಕ್ಯಾರೆಕ್ಟರ್ಸ್ ಇದ್ರೆ ಇದು ಮಾಡಿಸಿ ಅಂತ. ಆ ಸಿನಿಮಾ ಬರುತ್ತೋ ಬರಲ್ವೋ ನನಗೆ ಸೆಕೆಂಡ್ರಿ, ಬಟ್ ಅವ್ರು ಹೇಳಿದ್ದಾರೆ ಅನ್ನೋ ಒಂದು ವಿಷಯ ನನಗೆ ಬಹಳ ಖುಷಿ ಕೊಡುತ್ತೆ. ಓಕೆ, ಅವ್ರಿಗೆಲ್ಲೋ ಒಂದ್ ಕಡೆ ಅಷ್ಟೊಂದು ಇಷ್ಟ ಆಗಿದೆ, ನನ್ನಲ್ಲಿ ಆ ಟ್ಯಾಲೆಂಟ್ ನ ಅವ್ರು ನೋಡಿದ್ರು ಅನ್ನೋದು ನನಗೆ ಬಹಳ ಸಂತೋಷ ಇದೆ. ಇನ್ನ ಒಂದೇನಂತಂದ್ರೆ ಪುಷ್ಪ 2 ರಿಲೀಸ್ ಆಗೋ ತನಕ ಆ ಕ್ಯಾರೆಕ್ಟರ್ ಮಾಡಿದ್ ನೀವೇ ಅಂತ ಯಾರಿಗೂ ಗೊತ್ತಿಲ್ಲ, ಅಂಡ್ ಯಾವ ಒಂದು ಸಣ್ಣ ಹಿಂಟ್ ಕೂಡ ಸಿಕ್ಕಿಲ್ಲ. ಸುಮಾರು ಜನ ಅನ್ಕೊಂತಾರೆ ಬೇರೆ ಬೇರೆ ಅವ್ರಿರ್ಬೋದಾ ಇವ್ರಿರ್ಬೋದಾ ಅಂತ ಹೇಳ್ಬಿಟ್ಟು. ಸೊ ಹೆಂಗಿತ್ತು ಅದನ್ನೆಲ್ಲ ನೋಡಿದಾಗ ಫೈನಲಿ? ಬಿಕಾಸ್ ಯಾಕಂದ್ರೆ ಮುಂಚೆ ಜಾಲ್ ರೆಡ್ಡಿ ಪಾತ್ರದಲ್ಲಿ ನಮ್ಮ ಡಾಲಿ ಅವ್ರು ಮಿಂಚಿದ್ರು, ಅದಾದ್ಮೇಲೆ ಫಹದ್ ಫಾಜಿಲ್ ಅವ್ರು ಇದ್ರು. ಸೊ ನೆಕ್ಸ್ಟ್ ನೀವು ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಯಾರು, ಇಬ್ರಲ್ಲೇ ಯಾರೋ ಒಬ್ರು ಇರ್ತಾರೆ ಅಂತ ಅನ್ಕೊಂಡಿದ್ರು. ಬಹಳಷ್ಟು ಜನ ಅದನ್ನ ಕಮೆಂಟ್ಸ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ರು, ಇದು ಧನಂಜಯ ಅವರ ಆಗಿರಬಹುದು. ಯಾಕಂದ್ರೆ ಪೇಂಟ್ ಇದ್ದಿದ್ರಿಂದ ಅಷ್ಟೊಂದು ಕ್ಲಾರಿಟಿ ಸಿಗ್ತಾ ಇರಲಿಲ್ಲ ಯಾರಿದು ಅಂತ ಹೇಳಿ. ಎಷ್ಟೊಂದ್ ಜನ ಇವ್ರನ್ನೇ ಮಾಡಿಸ್ತಿದ್ದಾರೆ, ಹೀಗೆ ಫಹದ್ ಫಾಜಿಲ್ ಅವ್ರನ್ನೇ ಮಾಡಿಸ್ತಿದ್ದಾರೆ ಅಂತ, ಮತ್ತೆ ಇನ್ನೊಬ್ರು ನಟ ಇದ್ರು ಅವ್ರನ್ನ ಮಾಡಿಸ್ತಿದ್ದಾರೆ ಅಂತ ಅನ್ಕೊಂಡ್ರು. ಸೊ ಈ ತರ ಒಂದು ಕನ್ಫ್ಯೂಷನ್ ಅಂತೂ ಖಂಡಿತವಾಗ್ಲೂ ಇತ್ತು. ಬಟ್ ಆ ಟೈಮಲ್ಲಿ ನನಗೆ ಬೇಜಾರಾಗ್ತಿರ್ಲಿಲ್ಲ. ಎಷ್ಟೋ ಜನ ನನ್ನ ಹೆಸರು ಕೂಡ ಹೇಳ್ತಿದ್ರು, ಓಕೆ ಇದು ಸಿನಿಮಾ ಬರೋವರೆಗೂ ಒಂದು ಒಳ್ಳೆ ಸರ್ಪ್ರೈಸ್ ಎಲಿಮೆಂಟ್ ಆಗಿ ಕಾಣುತ್ತೆ, ಜನರು ಕೂಡ ಕಾತುರದಿಂದ ಕಾಯ್ತಾ ಇರ್ತಾರೆ ಅಂತ ನನಗೊಂದು ಕ್ಲಾರಿಟಿ ಇತ್ತು. ಸಿನಿಮಾ ಬಂದ ಮೇಲೆ ಅದು ಬೇರೆ ತರನೇ ಹೋಗಿದೆ. ಇನ್ಫ್ಯಾಕ್ಟ್ ಸಿನಿಮಾ ಬಂದಾದ್ಮೇಲೆ ಕೃಣಾಲ್ ಪಾಂಡ್ಯ ಅವ್ರ ಜೊತೆ ಬಹಳಷ್ಟು ಕಂಪ್ಯಾರಿಸನ್ಸ್ ಬರುತ್ತೆ. ಫಸ್ಟ್ ಮ್ಯಾಚ್ ನಡೆದಾಗ ಆ ಮ್ಯಾಚ್ ಅಲ್ಲೂ ಕೂಡ ನನ್ನ ಫೋಟೋಸ್ ಮೇಲೆ ಕಮೆಂಟ್ಸ್ ಹಾಕ್ತಾರೆ, ಓ ಸೂಪರ್ ಬಾಲಿಂಗ್ ಅಣ್ಣ, ಆಕ್ಟಿಂಗ್ ಸೂಪರ್ ಆಗಿ ಮಾಡಿದ್ರಿ, ಇವಾಗ ಬಾಲಿಂಗು ಚೆನ್ನಾಗಿ ಮಾಡ್ತಿದ್ದೀರಾ. ಸೊ ಇದೆಲ್ಲ ನಡೀತಾ ಇರುತ್ತೆ. ಒಂದು ಒಳ್ಳೆ ಹ್ಯೂಮರಸ್ ಆದ ವಿಷಯ, ಬಹಳ ತಮಾಷೆ ವಿಷಯ ಅನ್ಕೊಂಡು ನಾನು ಹಾಗೆ ನೋಡ್ಕೊಂಡು ಅದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.